ಜೈ ಶ್ರೀಕೃಷ್ಣ. ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ, ಮಹಾಪುರಾಣ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ಸಹನಾ ಪಾಮಡಿ ಅಂತ. ಸಹನ ಪಾಮಡಿ. ಪಾಮಡಿ ಓಕೆ ಓಕೆ. ತಾವು ಇರೋದು ಪಶ್ಚಿಮ ಕೌಂಟಿ ಅಂತ, ಅಬ್ಬಿಗೆರೆ ಅಂತ. ಅಬ್ಬಿಗೆರೆ ಹತ್ರನೇ, ಏನಂತ ದೂರ ಅಲ್ವಾ? ದೂರ. ಓಕೆ, ತಮಗೆ ಸ್ವಾಗತ. ಈಗ ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ಬಾಲನಾದ ಕೃಷ್ಣನು ಪರಬ್ರಹ್ಮನೇ ಎಂದು ತಿಳಿದ ಯಶೋದೆಗೆ ಆ ಕ್ಷಣದಲ್ಲಿ ಕೃಷ್ಣನು ಏನು ಉಂಟು ಮಾಡಿದನು? ಬಾಲನಾದ ಕೃಷ್ಣನು ಪರಬ್ರಹ್ಮನೇ ಎಂದು ತಿಳಿದ ಯಶೋದೆಗೆ ಆ ಕ್ಷಣದಲ್ಲಿ ಕೃಷ್ಣನು ಏನು ಉಂಟು ಮಾಡಿದನು? ಅವನೇ ಪರಮಾತ್ಮ ಅಂತ ಗೊತ್ತಾಗೋಯ್ತು. ಅವಾಗ ಏನು ಮಾಡ್ತಾನೆ? ಅವಾಗ ಏನು ಮಾಡ್ತಾಳೆ ಯಶೋದೆ? ಆ ಕ್ಷಣ ಏನು ಅನ್ನಿಸ್ಬಿಡುತ್ತೆ? ಹೇಳ್ತೀರಾ? ನಾನೇ ಹೇಳ? ಇನ್ನೊಂದ್ಸಲ ಕೇಳಿದ್ರು. ಬಾಲನಾದ ಕೃಷ್ಣನು ಪರಬ್ರಹ್ಮನೇ ಅಂತ ಗೊತ್ತಾದ ಮೇಲೆ ಯಶೋದೆಗೆ ಆ ಕ್ಷಣ ಏನು ಅನ್ನಿಸುತ್ತೆ? ಏನು ಭಾವನೆ ಉಂಟಾಗುತ್ತೆ? ಏನಾಗುತ್ತೆ ಆಕೆಗೆ? ಅವನೇ ಕೃಷ್ಣ ಪರಮಾತ್ಮ ಅವನು ಅಂದಾಗ. ಬಾಲಕ ಕೂಸು ತನ್ನ ಮಗು ಅಂತ ತಿಳ್ಕೊಂಡಿರ್ತಾಳೆ. ಅವನೇ ಪರಮಾತ್ಮ ಅಂದಾಗ ನಾನೇ ಹೇಳ್ಬಿಡ್ಲ? ತನ್ನ ಮಾಯೆಯಿಂದ ಮರುಕ್ಷಣವೇ ಮಗನೆಂಬ ಮೋಹವನ್ನು ಯಶೋದೆಯಲ್ಲಿ ಉಂಟು ಮಾಡಿಬಿಡ್ತಾಳೆ ಕೃಷ್ಣ. ಮರುಕ್ಷಣವೇ ಯಾಕೆ ಹೇಳ್ರಿ? ಮತ್ತೆ ದೇವ್ರು ಅನ್ಕೊಂಡ್ರೆ ನಮಸ್ಕಾರ ಪ್ರದಕ್ಷಿಣೆ ಹಾಕೊಂಡು ಕೂತ್ಕೊಂಡ್ರೆ ಏನು ಮಾಡ್ತೀರಿ ಅಲ್ವಾ? ಹೌದಲ್ಲ? ಅದಕ್ಕೋಸ್ಕರ ಏನು ಮಾಡ್ತಾನೆ ಪರಮಾತ್ಮ? ಇಮ್ಮಿಡಿಯೇಟ್ಲಾಗಿ ಏನೋ ಅಂತಾರಲ್ಲ, ಒಂದು ಕ್ಷಣದಲ್ಲಿ ತಾನೇ ಮಗ ಅನ್ನುವಂಥ ಒಂದು ಮೋಹವನ್ನು ಜಾಲವನ್ನು ಬೀಸಿಬಿಡ್ತಾನೆ ಪರಮಾತ್ಮ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಲಾ? ಗೃಹಸ್ಥಾಶ್ರಮದಿಂದ ಯಾವ ಹಾನಿ ಇದೆ ಎಂದು ಪ್ರಿಯವೃತ ರಾಜನು ತಿಳಿದುಕೊಂಡು ವಿರಕ್ತನಾಗಿ ತಪಸ್ಸನ್ನು ಆಚರಿಸಲಿಕ್ಕೆ ಹೋಗ್ತಾನೆ. ಯಾಕಂದ್ರೆ ಗೃಹಸ್ಥಾಶ್ರಮದಿಂದ ಏನು ಹಾನಿ ಅಂತ ಪ್ರಿಯವೃತ ರಾಜನು ತಿಳ್ಕೊಂಡಿರ್ತಾನೆ. ಅದಕ್ಕೆ ವಿರಕ್ತನಾಗಿ ಏನು ಮಾಡ್ತಾನೆ? ಸಂಸಾರ ಸಾಕು ಅಂದ್ಬಿಟ್ಟು ತಪಸ್ಸನ್ನು ಆಚರಿಸಲಿಕ್ಕೆ ಹೋಗ್ಲಿಕ್ಕೆ ತೊಡಗ್ತಾನೆ. ಯಾವ ರೀತಿ ಅದನ್ನ ಇನ್ನೊಂದ್ ಸ್ವಲ್ಪ ಜೋರಾಗಿ ಇದಾಗಿ ಹೇಳ್ಬಿಡ್ರಿ. ಗೃಹಸ್ಥಾಶ್ರಮದಿಂದ ವಿಷಯಾಸಕ್ತಿ ಹುಟ್ಟುವುದೆಂದು ತಿಳಿದು ಪ್ರಿಯವೃತ ರಾಜನು ತಪಸ್ಸನ್ನು ಆಚರಿಸಲಿಕ್ಕೆ ಹೋಗ್ಬಿಡ್ತಾನೆ. ಸರಿಯಾದ ಉತ್ತರ. ಈ ಸಂಸಾರ ಅನ್ನೋ ಸಾಗರದಲ್ಲಿ ಮುಳುಗಿ ಏನಂದ್ರೆ ಬೇಕಾದಷ್ಟು ಜನ ಒದ್ದಾಡೋದನ್ನು ನೋಡ್ತಾ ಇರ್ತೀವಿ ಅಲ್ವಾ? ಸಾಕು ಅಂತ ಏನಂದ್ರೆ ಇವರು ನೋಡ್ರಿ, ಸೌಬರ ಋಷಿಗಳು ಏನಂದ್ರೆ ಸಂಸಾರ ಸ್ವಲ್ಪ ಇದು ಆದ್ರೂ ಅದರಲ್ಲಿ ಮುಳುಗ್ಬಿಟ್ಟು ತೊಂದರೆ ಆಗ್ಬಿಡುತ್ತೆ. ಅದರಿಂದ ಅದು ಬೇಡ, ಅದರಲ್ಲಿ ನಿರಾಸಕ್ತಿಯನ್ನು ಹೊಂದೋಣ ಅಂತ ತಿಳ್ಕೊಂಡು ಏನು ಮಾಡ್ತಾರೆ? ತಪಸ್ಸಿಗೆ ಹೊರಡ್ಬಿಡ್ತಾರೆ. ಮುಂದಿನ ಪ್ರಶ್ನೆ ತಮಗೆ. ಅಜಾಮಿಳನು ತನ್ನ ಯಾವ ಮಗನಿಗೆ ನಾರಾಯಣ ಎಂದು ಹೆಸರಿಟ್ಟನು? ಅಜಾಮಿಳ ತನ್ನ ಕೊನೆಯ ಮಗನಿಗೆ ನಾರಾಯಣ ಎಂದು ಹೆಸರಿಟ್ಟ. ಕೊನೆ ಮಗನಿಗೆ. ಸರಿಯಾದ ಉತ್ತರ. ನಾರಾಯಣ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಎಂಬ ನಾಮವು ಎನ್ನ ಕೊನೆ ನಾಲಿಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿ ಕೆಟ್ಟಿರಲಿ, ಕೃಷ್ಣ ಕೃಷ್ಣ ಎಂದು ದಾಸರು ಬೇಳುವ ಅಷ್ಟಾಕ್ಷರ ಮಹಾ ಮಂತ್ರದ ಹಾಗೆ ನಾರಾಯಣ. ಅಷ್ಟು ಮಾತ್ರಕ್ಕೆ ಅವನಿಗೆ ಏನಂದರೆ ತನ್ನ ಪೂರ್ವ ಜನ್ಮದ ಅಂದರೆ ಪೂರ್ವ ಇಲ್ಲಿ ಬರೋಕ್ಕಿಂತ ಮುಂಚೆ ಹೇಗಿದ್ದ ಅನ್ನೋ ಎಲ್ಲ ನೆನಪು ಬಂದು ಮತ್ತು ಅವನು ಸನ್ಮಾರ್ಗದಲ್ಲಿ ಹೋಗಿ, ಅಂದರೆ ಏನಾಗ್ತದೆ ಅಲ್ಲೆಲ್ಲ ಇದು ತಿರುಪತಿಗೆ ಹೊರಟಿರ್ತಾರೆ, ಹೋಗ್ತಾರೆ, ಆ ಕಥೆ ಇರುತ್ತಲ್ವ, ಅಲ್ಲಿ ಹೋಗಿ ಏನಂತಂದರೆ ಧೃತನಾಗ್ತಾನೆ ನಂತರ.
ಒಂದು ಹೆಸರಿಟ್ಟಿದ್ದಕ್ಕೆ. ಅದಕ್ಕೆ ಮಕ್ಕಳಿಗೆ ಏನೇನೋ ಹೆಸರಿಡಬೇಡ್ರಿ, ಕೃಷ್ಣ, ನಾರಾಯಣ, ಮಾಧವ, ಗೋವಿಂದ ಅಂತ ಇಡ್ರಿ. ಅಟ್ಲೀಸ್ಟ್ ಆ ಒಂದು ಸ್ಮರಣೆಯಿಂದಲಾದರೂ ಏನಂದ್ರೆ ನಮಗೆ ಒಳ್ಳೆ ಒಂದು ಚಿಂತನೆ ಬರಲಿ ಅಂತ ದಾಸರು ಹೇಳ್ತಾರೆ. ಕೊನೆ ಪ್ರಶ್ನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪರಮಾತ್ಮನು ಸ್ವಾಭಾವಿಕವಾಗಿ ಯಾರಿಗೆ ಅಪ್ರಿಯನಾಗಿದ್ದಾನೆ? ಪರಮಾತ್ಮನು ಸ್ವಾಭಾವಿಕವಾಗಿ ಯಾರಿಗೆ ಅಪ್ರಿಯನಾಗಿದ್ದಾನೆ? ದೈತ್ಯರಿಗೆ. ಹೇಳಿ, ಪರಮಾತ್ಮನು ದೈತ್ಯರಿಗೆ ಅಪ್ರಿಯನಾಗಿದ್ದಾನೆ. ಸರಿಯಾದ ಉತ್ತರ. ದೈತ್ಯರಿಗೆ ಅಥವಾ ತಮೋಜೀವಿಗಳಿಗೆ, ಒಟ್ಟಿನಲ್ಲಿ ಅವರೆಲ್ಲ ತಮೋಜೀವಿಗಳೆಲ್ಲ ದೈತ್ಯರು ಅಂತಾನೆ, ಅಸುರರೇ ಅವರು. ಅದರಿಂದ ಅವ್ರಿಗೆ ಏನಾಗಿರ್ತಾನೆ? ಅವನು ಅಪ್ರಿಯನಾಗಿರ್ತಾನೆ. ಬೇಡ ಅವರಿಗೆ. ಏನ್ರಿ ಇದು ಏನು ಡಯಾಬಿಟಿಕ್ ಇದ್ದವರಿಗೆ ಸಕ್ಕರೆ ಕೊಡ್ರಿ, ಅಯ್ಯ ಬೇಡಪ್ಪ, ಯಾಕೆಂದ್ರೆ ಅದು ಒಳ್ಳೇದೇ, ಅದು ಸಿಹಿಯಾಗೇ ಇದೆ, ಆದರೆ ಬೇಡ. ಒಂದು ಜಾಮೂನು ಲಾಡು ತಿನ್ಬೇಕನ್ಸಿದ್ರು ಅವ್ರಿಗೆ ಬೇಡ ರೀ, ಬೇಡ ಬೇಡ ಬೇಡ. ಯಾಕೆಂತಾರೆ ಅಂತಂದರೆ ಅವ್ರಿಗೆ ಅದು ಆಗೋದಿಲ್ಲ. ಹಾಗೆ ಹಸುರಿಗೆ ಪರಮಾತ್ಮ ಅಂದರೆ ಆಗೋದಿಲ್ಲ. ಆ ರೀತಿ ನಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಕ್ಕೆ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದ.